ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ನ ಅಕೌಂಟಿಂಗ್ ಫಾರ್ ಸರ್ವಿಸ್ ಸೆಕ್ಟರ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಒಂದು ಪ್ರಮುಖ ಮೆಥಡ್ ಕ್ಯಾಪಿಟಲ್ ಬೇಸ್ ಕ್ಯಾಲ್ಕುಲೇಷನ್ ಬಗ್ಗೆ ಫಾರ್ಮೆಟ್ ಮತ್ತು ಒಂದು 2-3 ಎಕ್ಸಾಂಪಲ್ ಮೂಲಕ ಆ ಮೆಥಡ್ ನ ಅರ್ಥ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಪ್ರೊಫಾರ್ಮಾ ಸ್ಟೇಟ್ಮೆಂಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಬೇಸ್. ಸೊ ಫಾರ್ಮೆಟ್ ಏನಂದ್ರೆ ನಾವು 3 ಕಾಲಮ್ ಪ್ರಿಪೇರ್ ಮಾಡ್ಕೋತೀವಿ. ಪರ್ಟಿಕ್ಯುಲರ್ ಇನ್ನರ್ ಕಾಲಮ್ ರುಪೀಸ್, ಔಟರ್ ಕಾಲಮ್ ರುಪೀಸ್. ಸೊ ಮೊದಲೇ ಪಾರ್ಟ್ ನಲ್ಲಿ ಏನಂದ್ರೆ ಫಸ್ಟ್ ಏನ್ ತಗೋತೀವಿ, ಯಾವ್ಯಾವ್ದ ಆಡ್ ಮಾಡ್ಕೋಬೇಕು ಅಂದ್ರೆ ಆಪರೇಟಿಂಗ್ ಅಸೆಟ್ಸ್ ಮತ್ತು ಫಂಡ್ಸ್ ನ ತಗೋತೀವಿ. ಯಾವ್ದಕ್ಕೆ ಆಪರೇಟಿಂಗ್ ಅಸೆಟ್ಸ್ ಅಂತಾರೆ, ಯಾವ್ದಕ್ಕೆ ಫಂಡ್ಸ್ ಅಂತಾರೆ ನೋಡೋಣ. ಒರಿಜಿನಲ್ ಕಾಸ್ಟ್ ಆಫ್ ಫಿಕ್ಸ್ಡ್ ಅಸೆಟ್ ಕೊಟ್ರೆ, ಒಂದ್ ವೇಳೆ ಅದ್ರ ಮೇಲೆ ಏನಾದ್ರೂ ಕನ್ಸ್ಯೂಮರ್ ಕಾಂಟ್ರಿಬ್ಯೂಷನ್ ಫಾರ್ ಸರ್ವಿಸ್ ಲೈನ್ಸ್ ಇದ್ರೆ ಅದನ್ನ ಮೈನಸ್ ಮಾಡ್ತೀವಿ. ಸೊ ಒರಿಜಿನಲ್ ಕಾಸ್ಟ್ ಆಫ್ ಫಿಕ್ಸ್ಡ್ ಅಸೆಟ್, ಒರಿಜಿನಲ್ ಕಾಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್, ಕಾಸ್ಟ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ ಲೈಕ್ ಗುಡ್ ವಿಲ್, ಪೇಟೆಂಟ್, ಕಂಪನಿ ಇನ್ವೆಸ್ಟ್ಮೆಂಟ್ ಮೇಡ್ ಅಗೇನ್ಸ್ಟ್ ದಿ ಕಾಂಟಿಜೆನ್ಸಿಯಸ್ ರಿಸರ್ವ್, ವರ್ಕಿಂಗ್ ಕ್ಯಾಪಿಟಲ್ ಅಲೋವನ್ಸಸ್ ಫಾರ್ ಎವರೇಜ್ ವ್ಯಾಲ್ಯೂ ಸ್ಟೋರ್ಸ್ ಮಟೀರಿಯಲ್ಸ್ ಫ್ಯೂಲ್, ಎವರೇಜ್ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್. ಸೊ ಇಷ್ಟು ಐಟಮ್ ನೆನ್ಪಿಟ್ಕೋಬೇಕು ನೀವು. ಇವಿಷ್ಟು ಏನಂದ್ರೆ ಆಪರೇಟಿಂಗ್ ಅಸೆಟ್ಸ್ ಅಂಡ್ ಫಂಡ್ಸ್. ಇನ್ನು ಡಿಡಕ್ಷನ್ ಅಲ್ಲಿ ಏನ್ ಮಾಡ್ತೀವಿ, ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್, ಲಾಂಗ್ ಟರ್ಮ್ ಲೋನ್ಸ್, ಡಿವೆಂಚರ್ಸ್, ಸೆಕ್ಯೂರಿಟಿ ಡಿಪಾಸಿಟ್ಸ್ ಮತ್ತೆ ಕ್ರೆಡಿಟ್ಸ್ ಅಂದ್ರೆ ಟ್ಯಾರಿಫ್ಸ್ ಅಂಡ್ ಡಿವಿಡೆಂಡ್, ಡೆವಲಪ್ಮೆಂಟ್ ರಿಸರ್ವ್, ಕನ್ಸ್ಯೂಮರ್ ಬೆನಿಫಿಟ್ ರಿಸರ್ವ್ಸ್ ಇವಿದ್ರೆ ಅವನ್ನ ಟೋಟಲ್ ಮಾಡ್ಕೊಂತೀವಿ. ಇನ್ಕಮ್ ನಲ್ಲಿ ಅಂದ್ರೆ ಈ ಪಾರ್ಟ್ ಎ ನಲ್ಲಿ ಪಾರ್ಟ್ ಬಿ ನ ಮೈನಸ್ ಮಾಡಿ ಕ್ಯಾಪಿಟಲ್ ಬೇಸ್ ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ 5 ಮಾರ್ಕ್ಸ್ ಗೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ provided by Surya Power Limited, calculate amount of capital base. ಸೊ ಪರ್ಟಿಕ್ಯುಲರ್ ರುಪೀಸ್ ಕಾಲಮ್ ಕೊಟ್ಟು 5 ಐಟಮ್ ಕೊಟ್ಟಿದ್ದಾರೆ. ಒರಿಜಿನಲ್ ಕಾಸ್ಟ್ ಆಫ್ ಫಿಕ್ಸ್ಡ್ ಅಸೆಟ್ ಕೊಟ್ಟಿದ್ದಾರೆ, ಕಾಂಟಿಜೆನ್ಸಿ ಇನ್ವೆಸ್ಟ್ಮೆಂಟ್ ರಿಸರ್ವ್ ಕೊಟ್ಟಿದ್ದಾರೆ, ಡೆಪ್ರಿಸಿಯೇಷನ್, ಸೆಕ್ಯೂರಿಟಿ ಡಿಪಾಸಿಟ್, ಡಿಬೆಂಚರ್ ಕೊಟ್ಟಿದ್ದಾರೆ. ಸೊ ಕ್ವಶನ್ ನಲ್ಲಿ ಒರಿಜಿನಲ್ ಕಾಸ್ಟ್ ಮತ್ತು ಕಾಂಟಿಜೆನ್ಸಿಯಸ್ ಇನ್ವೆಸ್ಟ್ಮೆಂಟ್ ರಿಸರ್ವ್ ಏನಿದೆ ಇವೆರಡು ನಮಗೆ ಪಾರ್ಟ್ ಎ ದಲ್ಲಿ ಬರುತ್ತೆ. ಡೆಪ್ರಿಸಿಯೇಷನ್, ಸೆಕ್ಯೂರಿಟಿ ಡಿಪಾಸಿಟ್, ಡಿಬೆಂಚರ್ ಏನಿದೆಯಲ್ಲ ಪಾರ್ಟ್ ಬಿ ದಲ್ಲಿ ಬರುತ್ತೆ. ಎ ಮೈನಸ್ ಬಿ ಮಾಡಿದಾಗ ಆನ್ಸರ್ ಬರುತ್ತೆ. ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಬೇಸ್, ಪರ್ಟಿಕ್ಯುಲರ್ ರುಪೀಸ್ ಕಾಲಮ್. ಸೊ ಒರಿಜಿನಲ್ ಕಾಸ್ಟ್ ಆಫ್ ಫಿಕ್ಸ್ಡ್ ಅಸೆಟ್ 72,000 ಇದೆ, ಕಾಂಟಿಜೆನ್ಸಿ ಇನ್ವೆಸ್ಟ್ಮೆಂಟ್ ರಿಸರ್ವ್ 5,200 ಇದೆ. ಟೋಟಲ್ ಮಾಡ್ಕೊಳ್ಳೋಣ. ಈಗ ಕ್ವಶನ್ ಅಲ್ಲಿರೋ ಡೆಪ್ರಿಸಿಯೇಷನ್, ಸೆಕ್ಯೂರಿಟಿ ಡಿಪಾಸಿಟ್, ಡಿಬೆಂಚರ್ ಇವು ಮೂರನ್ನು ಎಂಟ್ರಿ ಮಾಡ್ಕೊಳ್ಳೋಣ. ಸೊ ಮೂರದು ಟೋಟಲ್ 60,200 ಇದೆ. ಮೈನಸ್ ಮಾಡಿದಾಗ ಕ್ಯಾಪಿಟಲ್ ಬೇಸ್ ಬರುತ್ತೆ. ಎರಡನೇ ಎಕ್ಸಾಂಪಲ್ ನೋಡಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಬೈ ರವಿ ಎಲೆಕ್ಟ್ರಿಸಿಟಿ ಕಂಪನಿ, ಕ್ಯಾಲ್ಕುಲೇಟ್ ಅಮೌಂಟ್ ಆಫ್ ಕ್ಯಾಪಿಟಲ್ ಬೇಸ್. ಸೊ ಕ್ಯಾಪಿಟಲ್ ಬೇಸ್ ಕಂಡುಹಿಡಿಬೇಕಂದ್ರೆ ಕ್ವಶನ್ ಅಲ್ಲಿ ಕ್ಯಾಪಿಟಲ್ ಕಾಸ್ಟ್ ಆಫ್ ಫಿಕ್ಸ್ಡ್ ಅಸೆಟ್ ಇದೆ. ಸೊ ಕಾಸ್ಟ್ ಆಫ್ ಫಿಕ್ಸ್ಡ್ ಅಸೆಟ್ ಇದ್ರೆ ಕಾಂಟ್ರಿಬ್ಯೂಷನ್ ಬೈ ಕನ್ಸ್ಯೂಮರ್ಸ್ ಇದೆ. ಇವೆರಡು ಪಾರ್ಟ್ ಎ ದಲ್ಲಿ ಬರುತ್ತೆ. ಕಾಸ್ಟ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್, ಡೆಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್, ಲೋನ್ಸ್ ಅಂಡ್ ಅಡ್ವಾನ್ಸಸ್ ಇವು ಪಾರ್ಟ್ ಬಿ ದಲ್ಲಿ ಬರುತ್ತೆ. ಎ ಬಿ ಟೋಟಲ್ ನ ಮೈನಸ್ ಮಾಡ್ಕೊಂಡ್ರೆ ಉಳಿದಿದ್ದು ಕ್ಯಾಪಿಟಲ್ ಬೇಸ್ ಆನ್ಸರ್ ಆಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಬೇಸ್ ಹೆಡ್ಡಿಂಗ್, ಪರ್ಟಿಕ್ಯುಲರ್ ರುಪೀಸ್ ಕಾಲಮ್ ಹಾಕಿ ಒರಿಜಿನಲ್ ಕಾಸ್ಟ್ ಆಫ್ ಫಿಕ್ಸ್ಡ್ ಅಸೆಟ್ ಏನಿದೆ 10 lakh ಇದೆ. ಕಾಂಟ್ರಿಬ್ಯೂಷನ್ ಬೈ ದಿ ಕಸ್ಟಮರ್ಸ್ ಏನಿದೆ ಅದು ಕಾಂಟ್ರಿಬ್ಯೂಷನ್ ಬೈ ಕಸ್ಟಮರ್ ಬಂದ್ರೆ ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿದ ನಂತರ 8 lakh ಬ್ಯಾಲೆನ್ಸ್ ಉಳಿತು. ಸೊ ಇಲ್ಲಿ ಬಂದ್ರೆ ಕನ್ಸ್ಯೂಮರ್ ಕಾಂಟ್ರಿಬ್ಯೂಷನ್ ಬಂದ್ರೆ ಮೈನಸ್ ಮಾಡ್ಕೋಬೇಕು. ಇದು ಫಾರ್ಮೆಟ್. ಸೊ ಮೈನಸ್ ಮಾಡಿ 8 lakh ಆನ್ಸರ್ ಆಗಿದೆ. ಇನ್ನು ಉಳಿದಿರುವಂತಹ 3 ಎಕ್ಸ್ಪೆನ್ಸಸ್ ನಾನು ಪಾರ್ಟ್ ಬಿ ದಲ್ಲಿ ಹಚ್ಕೋತೀನಿ. ಈ ಕಾಸ್ಟ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ ಇದೆ, ನೆಕ್ಸ್ಟ್ ಲೆಸ್ ಡೆಪ್ರಿಸಿಯೇಷನ್, ಲೋನ್ಸ್ ಅಂಡ್ ಅಡ್ವಾನ್ಸಸ್. ಸೊ ಫಾರ್ಮ್ಯಾಟ್ ಪ್ರಕಾರ ಇಂಟ್ಯಾಂಜಿಬಲ್ ಅಸೆಟ್ಸ್ ಕೂಡ ಒಂದು ಆಪರೇಟಿಂಗ್ ಅಸೆಟ್ ಆಗುತ್ತೆ. ಸೊ ಇಂಟ್ಯಾಂಜಿಬಲ್ ಅಸೆಟ್ ಬಂದಿದೆ ಕ್ವಶನ್ ಅಲ್ಲಿ, ಮತ್ತೆ ಕಾಸ್ಟ್ ಆಫ್ ಫಿಕ್ಸ್ಡ್ ಅಸೆಟ್ ಬಂದಿದೆ, ಕನ್ಸ್ಯೂಮರ್ ಕಾಂಟ್ರಿಬ್ಯೂಷನ್ ಇದೆ. ಸೊ ಕಾಸ್ಟ್ ಆಫ್ ಫಿಕ್ಸ್ಡ್ ಅಸೆಟ್ ನಲ್ಲಿ ಕನ್ಸ್ಯೂಮರ್ ಕಾಂಟ್ರಿಬ್ಯೂಷನ್ ಮೈನಸ್ ಮಾಡಿ ಔಟರ್ ಕಾಲಮ್ ಹಚ್ಕೊಂಡಿದ್ದೀನಿ. ಇಂಟ್ಯಾಂಜಿಬಲ್ ಅಸೆಟ್ ಔಟರ್ ಕಾಲಮ್ ಹಚ್ಕೊಂಡು ಪಾರ್ಟ್ ಎ ಟೋಟಲ್ ಮಾಡಿದ್ದೀನಿ. ಸೊ ಕ್ವಶನ್ ಅಲ್ಲಿ ಇದರಲ್ಲಿರುವಂತ 2 ಐಟಮ್ ಬಂದಿದೆ. ಒಂದು ಲಾಂಗ್ ಟರ್ಮ್, ಒಂದು ಡೆಪ್ರಿಸಿಯೇಷನ್ ಇದೆ, ಒಂದು ಲೋನ್ಸ್ ಅಂಡ್ ಅಡ್ವಾನ್ಸ್ ಇದೆ. ಸೊ ಡೆಪ್ರಿಸಿಯೇಷನ್ ಮತ್ತು ಲೋನ್ಸ್ ಅಂಡ್ ಅಡ್ವಾನ್ಸಸ್ ನ ನಾವು ಮೈನಸ್ ಮಾಡಿ ಆನ್ಸರ್ ಹಚ್ತೀವಿ. ಅಡ್ಜಸ್ಟ್ಮೆಂಟ್ ರೂಲ್ಸ್ ಪ್ರಕಾರ ಡೆಪ್ರಿಸಿಯೇಷನ್ ಬಂದ್ರೆ, ಲೋನ್ಸ್ ಅಂಡ್ ಅಡ್ವಾನ್ಸ್ ಬಂದ್ರೆ ಪಾರ್ಟ್ ಬಿ ದಲ್ಲಿ ಬರುತ್ತೆ. ಸೊ ಮೈನಸ್ ಮಾಡಿ ಕ್ಯಾಪಿಟಲ್ ಬೇಸ್ ನ ಕಂಡುಹಿಡಿತೀವಿ. ಈ ರೀತಿಯಾಗಿ ಇದಿಷ್ಟು ಕ್ಯಾಪಿಟಲ್ ಬೇಸ್ ನ ಫಾರ್ಮೆಟ್. ಇದಿಷ್ಟು ಫಾರ್ಮೆಟ್ ನೀವು ನೆನ್ಪಿಟ್ಕೊಂಡ್ರೆ ಇದನ್ನ ಬಿಡ್ಸಾಕ್ ಬರುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋ